ಸುಮಾರು 47 ವರ್ಷಗಳಿಂದ ವಿದೇಶದಲ್ಲಿದ್ದರೂ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗುವುದೆಂದರೆ ಆ ಸಂಗತಿಯಲ್ಲಿ ವಿಶೇಷತೆ ಇಲ್ಲದೆ ಇರುತ್ತದೆಯೇ? ಸುಮಾರು 5 ದಶಕಗಳಿಂದ ವಿದೇಶದಲ್ಲಿ ಇದ್ದುಕೊಂಡು ತನ್ನ ತಾಯ್ನಾಡಿಗೆ ಅನಂತ ಕೊಡುಗೆಗಳನ್ನು ನೀಡುತ್ತಾ ಸೇವೆಯನ್ನ ಗೈದು 2020ರಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಂದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಖ್ಯಾತ ಅನಿವಾಸಿ ಕನ್ನಡಿಗ, ಉದ್ಯಮಿಯು, ಶಿರೂರು ಫೌಂಡೇಶನ್ ಇದರ ವ್ಯವಸ್ಥಾಪಕರು ಆದ ಮೊಹಮ್ಮದ್ ಮೀರಾನ್ ಸಾಹಿಬ್ ರವರ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡ್ತೇವೆ. ಇವರು ಮೊಹಮ್ಮದ್ ಮೀರಾನ್ ಸಾಹಿಬ್ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಜನಿಸಿದ ಮೀರಾನ್ ಸಾಹಿಬ್ ರವರು ತನ್ನ ಊರಿನಲ್ಲಿ ತನ್ನ ಅಧ್ಯಯನವನ್ನ ಮುಗಿಸಿ ಜೀವನೋಪಾಯಕ್ಕಾಗಿ ಗಲ್ಫ್ ರಾಷ್ಟ್ರಕ್ಕೆ ತೆರಳಿದರು. ತನ್ನ ಅವಿಶ್ರಾಂತ ಪರಿಶ್ರಮದಿಂದ ಉನ್ನತಿಯ ಮೆಟ್ಟಿಲೇರುತ್ತಾ ಮೀರಾನ್ ಸಾಹಿಬ್ ರವರು ಇದೀಗ ಪ್ರಸಿದ್ಧ ಅನಿವಾಸಿ ಕನ್ನಡಿಗ ಉದ್ಯಮಿಯಾಗಿ ಮಿಂಚುತ್ತಿದ್ದಾರೆ. ಆದರೆ ವಿದೇಶದಲ್ಲಿ ನೆಲೆಯೂರಿ ಇಷ್ಟೊಂದು ವರ್ಷಗಳು ಕಳೆದರೂ ತಾನೊಬ್ಬ ಉನ್ನತ ಉದ್ಯಮಿಯಾಗಿ ಬೆಳೆದು ನಿಂತರೂ ತಾನು ಹುಟ್ಟಿ ಬೆಳೆದ ನಾಡನ್ನ ಮರೆಯದೆ ಈಗಲೂ ನಾಡಿನ ಅಭಿವೃದ್ಧಿ ಕಾರ್ಯಗಳಲ್ಲಿ, ಸಮಾಜಮುಖಿ ಸೇವೆಗಳಲ್ಲಿ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ದಾರೆ ಮೊಹಮ್ಮದ್ ಮೀರಾನ್ ಸಾಹಿಬ್. ಇವರ ಮುಂದಾಳತ್ವದಲ್ಲಿ ನಡೆಯುತ್ತಿರುವ ಗ್ರೀನ್ ವ್ಯಾಲಿ ನ್ಯಾಷನಲ್ ಸ್ಕೂಲ್ ಅಂಡ್ ಕಾಲೇಜಿನಲ್ಲಿ ಶಿರೂರಿನ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ. ಸುಮಾರು 1500ರಷ್ಟು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಅಧ್ಯಯನವನ್ನ ನಡೆಸುತ್ತಿದ್ದಾರೆ. ಜೊತೆಗೆ ನಾಡಿನ ಎಲ್ಲಾ ಸಮುದಾಯದ ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ಮೀರಾನ್ ಸಾಹಿಬ್ ರವರ ಕೊಡುಗೆ ಅಪಾರವಿದೆ. ಊರಿಗೆ ಕಸ ವಿಲೇವಾರಿ ವಾಹನ, ಆಂಬ್ಯುಲೆನ್ಸ್ಗಳು, ಬಸ್ ತಂಗುದಾಣಗಳು ಹೀಗೆ ಹಲವು ಸಾಮಾಜಿಕ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ನೂರಾರು ಬಡ ಕುಟುಂಬಗಳಿಗೆ ಹಲವು ವರ್ಷಗಳಿಂದ ದಾನಗಳನ್ನು ನೀಡ್ತಾ ಇದ್ದಾರೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿವಿಧ ಪರೀಕ್ಷೆಗಳ ಉಚಿತ ತರಬೇತಿ ಹಾಗೂ ಹಲವಾರು ಜಾಗೃತಿ ಶಿಬಿರ ಅಭಿಯಾನಗಳನ್ನು ಆಯೋಜಿಸಿದ್ದಾರೆ. ವಿಶೇಷವಾಗಿ ಕೋವಿಡ್ ಕಾಲದಲ್ಲಿ ಆಗಾಗ ತನ್ನ ನಾಡಿನ ಜನರ ಆರೋಗ್ಯ ಹಾಗೂ ಜೀವನ ಮಾರ್ಗದ ಬಗ್ಗೆ ವಿಚಾರಿಸಿಕೊಂಡು ಹಲವು ಸಹಾಯ ಸಹಕಾರಗಳನ್ನು ನೀಡಿದ್ರು. ಜೊತೆಗೆ ಕೋವಿಡ್ ಕಾರಣದಿಂದ ಯುಎಇಯಲ್ಲಿ ಸಿಲುಕಿದ್ದ ಹಲವಾರು ಭಾರತೀಯರನ್ನ ತಾಯ್ನಾಡಿಗೆ ತಲುಪಿಸಲು ನೆರವಾಗಿದ್ರು. ಜೊತೆಗೆ ಇಸಿಎಂಸಿ ಇಂಟರ್ನ್ಯಾಷನಲ್, ಶಿರೂರು ಫೌಂಡೇಶನ್, ಗಲ್ಫ್, ಕುಂದಾಪುರ ಕನ್ನಡಿಗರ ಒಕ್ಕೂಟ ಸೇರಿದಂತೆ ವಿದೇಶದ ಹಾಗೂ ನಾಡಿನ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಸಕ್ರಿಯ ಸೇವೆಗೈದಿದ್ದಾರೆ. ವಿಶೇಷವಾಗಿ ಕರ್ನಾಟಕದಾದ್ಯಂತ ಹಲವಾರು ಕನ್ನಡ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಮೊಹಮ್ಮದ್ ಮೀರಾನ್ ಸಾಹಿಬ್ ರವರ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಸೇವೆಗಳನ್ನು ಗುರುತಿಸಿ 2020ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಸುಮಾರು 5 ದಶಕಗಳಿಂದ ವಿದೇಶದಲ್ಲಿದ್ದರೂ ನಾಡಿನ ಅಭಿವೃದ್ಧಿಗಾಗಿ ಸೇವೆಗೈದಿರುವ ಮೊಹಮ್ಮದ್ ಮೀರಾನ್ ಸಾಹಿಬ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.